ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 56, ಪುಟ ಸಂಖ್ಯೆ 327. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಸಾಮಾನ್ಯವಾಗಿ ಮನುಷ್ಯ ಸದ್ಗುರುವಿನ ಶೋಧನೆಯನ್ನು ಭೂತಕಾಲದಲ್ಲಿ ಮಾಡುತ್ತಾನೇಕೆಂದರೆ ತಾನೇ ಭೂತಕಾಲದಲ್ಲಿ ಜೀವಿಸುತ್ತಿರುತ್ತಾನೆ. ಹಾಗೆಯೇ ಅವನಿಗೆ ಭೂತಕಾಲದ ಸದ್ಗುರುವು ಯಾವುದಾದರೂ ಒಂದು ಸದ್ಗುರುವಿನ ಜೀವನ ಚರಿತ್ರೆಯಲ್ಲಿ ಸಿಗುತ್ತದೆ. ಸದ್ಗುರುವಿನ ಜೀವನ ಕಾಲದ ಹಲವಾರು ವರ್ಷಗಳ ನಂತರ ಅವರ ಜೀವನ ಕಾಲದ ಬಗ್ಗೆ ಬರೆಯಲಾಗಿರುವುದರಿಂದ ಅಂತಹ ಒಂದು ಭೂತಕಾಲದ ಸದ್ಗುರು ಕಾಲ್ಪನಿಕವಾಗಿರುತ್ತಾನೆ, ಸತ್ಯವಾಗಿರುವುದಿಲ್ಲ. ಅಂತಹ ಜೀವನ ಚರಿತ್ರೆಯಲ್ಲಿ ಎಷ್ಟು ಸತ್ಯವಿದೆ, ಎಷ್ಟು ಅಂಶಗಳು ಕಾಲ್ಪನಿಕವಾದದ್ದೆಂದು ಯಾರಿಗೆ ಗೊತ್ತು? ಯಾಕೆಂದರೆ ಬರೆಯುವಾತ ಅವನ ಭಕ್ತನಿರಬಹುದು, ಹಾಗೂ ಭಕ್ತ ಏಕೆ ತನ್ನ ಸದ್ಗುರುವಿನ ದೋಷವನ್ನು ವರ್ಣಿಸಬಹುದು? ಅವನು ಯಾವಾಗಲೂ ತನ್ನ ಸದ್ಗುರುವಿನ ಬಗ್ಗೆ ಒಳ್ಳೆಯದನ್ನೇ ಬರೆಯುತ್ತಾನೆ. ಆಗ ಯಾರೇ ಒಬ್ಬ ಆ ಸದ್ಗುರುವಿನ ಜೀವನ ಚರಿತ್ರೆಯನ್ನು ಓದುವಾಗ ಅವನಿಗೆ ಸದ್ಗುರುವಿನಲ್ಲೂ ದೋಷಗಳಿರಬಹುದೆಂದು ಅರ್ಥವಾಗುವುದಿಲ್ಲ. ಸದ್ಗುರುವಿನ ಜೀವನ ಚರಿತ್ರೆಯಲ್ಲಿ ಅವರ ಒಳ್ಳೆಯ ಗುಣಗಳನ್ನು ಗುಣಗಾನ ಮಾಡಲಾಗಿರುತ್ತದೆ, ಅವರ ಮಹಿಮೆಯನ್ನು ಮಂಡಿಸಲಾಗಿರುತ್ತದೆ, ಅವರ ಒಳ್ಳೆಯ ಗುಣಗಳನ್ನು ಇರುವುದಕ್ಕಿಂತ ದೊಡ್ಡದಾಗಿ ಬರೆಯಲಾಗುತ್ತದೆ. ಹಾಗೆ ಉತ್ಪ್ರೇಕ್ಷಿಸಿ ಬರೆಯಲಾದ ಅವರ ಜೀವನ ಚರಿತ್ರೆಯು ಸತ್ಯವಾಗಿರದೆ ಅದು ಅವಾಸ್ತವಿಕವಾಗಿ ತೋರುತ್ತದೆ. ಇದು ಯಾವ ಪ್ರಕಾರವೆಂದರೆ, ಒಂದು ಶರೀರವು ಮಲಮೂತ್ರಗಳಿಲ್ಲದೆ ಇರಲು ಸಾಧ್ಯವಿಲ್ಲ. ಶರೀರವಿದ್ದಾಗ ಮಲಮೂತ್ರ ವಿಸರ್ಜನೆ ಇದ್ದೇ ಇರುತ್ತದೆ. ಅದೇ ರೀತಿ ಶರೀರವಿದ್ದಾಗ ಶರೀರದೊಂದಿಗೆ ದೋಷಗಳು ಬರುತ್ತವೆ. ದೋಷರಹಿತ ಶರೀರ ಇಲ್ಲಿಯವರೆಗೆ ಹುಟ್ಟಿಲ್ಲ, ಮುಂದೆಯೂ ಹುಟ್ಟುವುದಿಲ್ಲ. ದೋಷಗಳಿಲ್ಲದ ಮೂರ್ತಿಯನ್ನು ಕೆತ್ತಲಾಗುವುದಿಲ್ಲ. ಪ್ರತ್ಯೇಕ ವಿಗ್ರಹ ಮಾಡುವಾಗ ಪ್ರತಿ ವಿಗ್ರಹದಲ್ಲೂ ಒಂದಾದರೊಂದು ದೋಷವಿದ್ದೇ ಇರುತ್ತದೆ. ಒಂದು ಮೂರ್ತಿಯನ್ನು ದೋಷರಹಿತವಾಗಿ ಕೆತ್ತಲು ಸಾಧ್ಯವಿಲ್ಲದಿದ್ದಾಗ ಮನುಷ್ಯನ ಶರೀರ ದೋಷರಹಿತವಾಗಿ ಇರಲು ಹೇಗೆ ಸಾಧ್ಯ? ಒಬ್ಬ ಪ್ರಸಿದ್ಧ ಮೂರ್ತಿಕಾರ ಹೇಳಿದ್ದಾನೆ, ನಾನು 1065 ಮೂರ್ತಿಗಳನ್ನು ನಿರ್ಮಾಣ ಮಾಡಿದ್ದೇನೆ. ಹಾಗೆಯೇ ಪ್ರತಿ ಮೂರ್ತಿಯಲ್ಲಿ ಒಂದು ಅಥವಾ ಇನ್ನೊಂದು ದೋಷವಿದ್ದೇ ಇದೆ. ನಾನು ಇವತ್ತು ಒಂದು ಹೊಸ ಮೂರ್ತಿಯನ್ನು ನಿರ್ಮಾಣ ಮಾಡಿದರೆ ಖಂಡಿತವಾಗಿಯೂ ಆ 1065 ಮೂರ್ತಿಗಳಲ್ಲಿರುವ ದೋಷಗಳು ಇದರಲ್ಲಿಯೂ ಇಲ್ಲದಿರಬಹುದು. ಆದರೆ ಆ ಹೊಸ ಮೂರ್ತಿಯು ಖಂಡಿತವಾಗಿಯೂ ದೋಷರಹಿತವಾಗಿರಲು ಸಾಧ್ಯವಿಲ್ಲ. 1066 ಮೂರ್ತಿಯನ್ನು ಕೆತ್ತುವಾಗಲೂ ಅದರಲ್ಲಿ ದೋಷವನ್ನು ಖಂಡಿತವಾಗಿ ನಿರ್ಮಾಣ ಮಾಡುತ್ತೇನೆ. ಯಾವುದೇ ಮೂರ್ತಿ ದೋಷರಹಿತವಾಗಿರಲು ಸಾಧ್ಯವಿಲ್ಲ, ಕಾರಣ ಇದು ಉಂಟಾಗುತ್ತದೆ. ದೋಷಗಳಿಲ್ಲದ ಒಬ್ಬ ಸದ್ಗುರುವಿನ ಶರೀರ ಇರಲು ಹೇಗೆ ಸಾಧ್ಯ? ಸದ್ಗುರುವಿನ ಶರೀರದ ಬಳಿ ದೋಷ ಇದ್ದೇ ಇರುತ್ತದೆ. ನಮ್ಮ ಪುಸ್ತಕದ ಸದ್ಗುರು ದೋಷರಹಿತನಾಗಿರುತ್ತಾರೆ. ಹಾಗಾಗಿ ಪುಸ್ತಕದ ಸದ್ಗುರು ಕಾಲ್ಪನಿಕ. ಅಂತಹ ಕಾಲ್ಪನಿಕ ಸದ್ಗುರುವನ್ನು ನಾವು ವರ್ತಮಾನ ಕಾಲದಲ್ಲಿ ಹುಡುಕಲಾರಂಭಿಸುತ್ತೇವೆ. ಇಂತಹ ಗುರುವಿನ ಅನ್ವೇಷಣೆಯು ಪ್ರಾರಂಭಿಕ ಹಂತದಲ್ಲೇ ದಿಕ್ಕು ಬದಲಾಗಿ ತಪ್ಪು ದಿಸೆಯಲ್ಲಿ ಮುಂದುವರಿಯುತ್ತದೆಯೇಕೆಂದರೆ ಅಂತಹ ಒಬ್ಬ ಸದ್ಗುರು ಇರಲು ಸಾಧ್ಯವೇ ಇಲ್ಲ. ಹಾಗಿರುವಾಗ ಅಂತಹ ಸದ್ಗುರುವನ್ನು ಭೇಟಿಯಾಗುವುದಾದರೂ ಹೇಗೆ? ಅಂತಹ ಸದ್ಗುರು ಜೀವಂತನಾಗಿರುತ್ತಾನೆಂದು ಸಾಕ್ಷ್ಯವನ್ನು ಹುಡುಕುತ್ತಾ ಹೋಗುವುದು ಮನುಷ್ಯನಲ್ಲಿರುವ ದೋಷವಾಗಿದೆ. ದೋಷರಹಿತ ಸದ್ಗುರುವನ್ನು ಹುಡುಕುತ್ತಾ ಒಬ್ಬ ಸದ್ಗುರುವಿನಿಂದ ಇನ್ನೊಂದು ಸದ್ಗುರುವಿನ ಕಡೆ,
ಇನ್ನೊಂದು ಸದ್ಗುರುವಿನಿಂದ ಮತ್ತೊಂದು ಸದ್ಗುರುವಿನ ಕಡೆ ಹೀಗೆ ಅಲೆಯುತ್ತಲೇ ಇರುತ್ತಾನೆ. ಒಬ್ಬ ಸದ್ಗುರುವಿಗೆ ಶರಣಾದಾಗ ಅವನಿಗೆ ಅವರ ದೋಷಗಳು ಕಾಣಲಾರಂಭಿಸಿ ಅವರನ್ನು ಬಿಟ್ಟು ಇನ್ನೊಂದು ಸದ್ಗುರುವಿಗೆ ಶರಣಾಗುತ್ತಾನೆ. ಅವರಲ್ಲಿ ದೋಷವನ್ನು ಗಮನಿಸುತ್ತಾರೆ. ಆನಂತರ ಮೂರನೆಯ ಸದ್ಗುರುವಿಗೆ ಶರಣನಾಗುತ್ತಾನೆ. ಅವರಲ್ಲಿ ದೋಷವನ್ನು ಕಾಣುತ್ತಾನೆ. ಹಾಗೆ ಜೀವನ ಪರ್ಯಂತ ಸುತ್ತಾಡುತ್ತಲೇ ಇರುತ್ತಾನೆ. ನೋಡಪ್ಪ, ನೀನು ಸ್ವಯಂ ದೋಷರಹಿತನಾಗಿಲ್ಲದಿರುವಾಗ ನಿನಗೆ ದೋಷರಹಿತ ಸದ್ಗುರು ಸಿಗುವುದಾದರೂ ಹೇಗೆ? ಮನುಷ್ಯನ ಸಹಜ ಗುಣವೇ ಮೊದಲಿಗೆ ದೋಷವನ್ನು ಸುಲಭವಾಗಿ ಕಂಡುಹಿಡಿಯುವುದು. ಆ ಕಾರಣಕ್ಕಾಗಿ ಅವನಿಗೆ ಜೀವಂತ ಗುರುವಿನಲ್ಲೂ ಖಂಡಿತವಾಗಿ ದೋಷಗಳನ್ನು ಹುಡುಕಲು ಸಾಧ್ಯವಾಗಿ ಅವನು ನಂಬುವ ಪುಸ್ತಕದಲ್ಲಿರುವ ಸದ್ಗುರುವಿನಲ್ಲಿ ಯಾವುದೇ ದೋಷಗಳನ್ನು ಕಂಡುಹಿಡಿಯಲು ಸಾಧ್ಯವಾಗದೆ ಹೋಗುತ್ತದೆ. ಆ ಜೀವನ ಚರಿತ್ರೆಯಲ್ಲಿರುವ ಸದ್ಗುರುವಿನ ಜೀವಿತ ಕಾಲದಲ್ಲಿ ಇವನು ಅವರ ಶಿಷ್ಯನಾಗಿದ್ದರೆ ಅವರನ್ನು ಇವನು ನಂಬುತ್ತಿರಲಿಲ್ಲ. ಯಾಕೆಂದರೆ ಆಗ ಇವನು ಅವರಲ್ಲೂ ಸುಲಭವಾಗಿ ದೋಷವನ್ನು ಹುಡುಕಿ ಬಿಡುತ್ತಿದ್ದ. ಶರೀರದಲ್ಲಿನ ಚರ್ಮವು ಹೇಗೆ ಕೂಡಲೇ ನಮ್ಮ ದೃಷ್ಟಿಗೆ ಬಿದ್ದು ಗಮನಿಸಲ್ಪಡುತ್ತದೆಯೋ ಹಾಗೆಯೇ ಶರೀರದಲ್ಲಿನ ದೋಷಗಳು ಕೂಡಲೇ ಕಣ್ಣಿಗೆ ಬೀಳುತ್ತವೆ. ಜೀವಂತ ಸದ್ಗುರು ಯಾರನ್ನು ತನ್ನ ಕಡೆ ಆಕರ್ಷಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಹಾಗೆಯೇ ಅವರು ತಮ್ಮ ದೋಷಗಳನ್ನು ಮುಚ್ಚಿಡಲು ಹೋಗುವುದಿಲ್ಲ. ವಾಸ್ತವದಲ್ಲಿ ಸದ್ಗುರು ಒಬ್ಬ ಸಿದ್ಧ ಪುರುಷನಾಗಿರುತ್ತಾರೆ. ಅವರು ಆಚರಣೆ ಅಥವಾ ವರ್ಣನೆಗೆ ಮೀರಿದ ವ್ಯಕ್ತಿಯಾಗಿರುತ್ತಾರೆ. ಅವರ ಆಚರಣೆಯು ನೈಜತೆಗೆ ವಿರುದ್ಧವಾಗಿರುತ್ತದೆ. ನಮ್ಮನ್ನು ಭ್ರಮೆಯಲ್ಲಿ ಇಡುವುದಕ್ಕೋಸ್ಕರ ಆಗಿರುತ್ತದೆ. ಸದ್ಗುರುಗಳು ತಮ್ಮ ದೋಷಗಳನ್ನು ಜನರು ಕಂಡು ಅವರಿಂದ ದೂರವಿರಲೆಂದು ಪ್ರಚಾರ ಮಾಡಿಕೊಳ್ಳುತ್ತಾರೆ. ಸದ್ಗುರುಗಳ ದೋಷಗಳಿಂದ ಮುಕ್ತರಾಗಲು ನಮಗೆ ಒಂದೇ ಒಂದು ಮಾರ್ಗವಿದೆ. ಅದು ಸಮಗ್ರ ಸಮರ್ಪಣೆ. ಸಮಗ್ರ ಸಮರ್ಪಣೆ ನಂತರ ದೋಷಗಳೇ ಕಾಣುವುದಿಲ್ಲ. ಸಮರ್ಪಣೆ ಯಾವಾಗಲೂ ಒಂದು ಶರೀರ ಇನ್ನೊಂದು ಶರೀರಕ್ಕೆ ಶರಣಾಗುವುದೆಂದಲ್ಲ. ಅದು ಒಂದು ಆತ್ಮ ಮತ್ತೊಂದು ಆತ್ಮಕ್ಕೆ ಸಮರ್ಪಿಸಿಕೊಳ್ಳುವುದು ಎಂದರ್ಥ. ನೀನು ಯಾವಾಗ ಆತ್ಮದ ಹಂತದಲ್ಲಿರುವೆಯೋ ಆಗ ನಿನ್ನ ಗಮನ ಸದ್ಗುರುವಿನ ಆತ್ಮದ ಮೇಲಿರುತ್ತದೆ. ಆಗ ನಿನಗೆ ಸದ್ಗುರುವಿನ ದೋಷಗಳು ಕಾಣುವುದಿಲ್ಲವೇಕೆಂದರೆ ದೋಷಗಳಿರುವುದು ಶಾರೀರಿಕ ಹಂತದಲ್ಲಿ. ಆತ್ಮವು ಪರಮಾತ್ಮನ ಅಂಶದಲ್ಲಿರುತ್ತದೆ. ನಿನಗೆ ಆಗ ಪರಮಾತ್ಮನ ದರ್ಶನವಾಗುತ್ತದೆ. ಪರಮಾತ್ಮನ ಅನುಭೂತಿ ಉಂಟಾಗುತ್ತದೆ. ಚೈತನ್ಯದ ಸುರುಮಳೆ ಅನುಭವವಾಗುತ್ತದೆ. ಅದಾದ ನಂತರ ಒಬ್ಬ ಜೀವಂತ ಸದ್ಗುರುವನ್ನು ನೋಡುವುದಕ್ಕಾಗುವುದಿಲ್ಲ, ಕೇಳಲು ಆಗುವುದಿಲ್ಲ. ಕೇವಲ ಅವರ ಉಪಸ್ಥಿತಿಯಲ್ಲಿ ಅನುಭವಗಳು ಉಂಟಾಗುತ್ತದೆ. ಅವರ ಸಾನ್ನಿಧ್ಯದ ಒಂದೊಂದು ಕ್ಷಣವೂ ಅವನ ಚಿತ್ತವನ್ನು ತುಂಬಿಕೊಳ್ಳುತ್ತವೆ. ಆಗ ಅವರು ಏನು ಹೇಳುತ್ತಿದ್ದಾರೆ, ಅವರು ಏನು ಮಾಡುತ್ತಿದ್ದಾರೆ ಎಂಬುದರ ಕಡೆ ಚಿತ್ತ ಹೋಗುವುದಿಲ್ಲ. ವಾಸ್ತವದಲ್ಲಿ ಸದ್ಗುರು ಏನು ಹೇಳುವುದಿಲ್ಲ, ಅವರ ನಿಜರೂಪ ಕಾಣುವುದೂ ಇಲ್ಲ. ಕೇವಲ ಒಂದು ಅನುಭವವನ್ನು ಉಂಟು ಮಾಡುತ್ತಿರುತ್ತಾರೆ. ಆದುದರಿಂದ ಅವರ ಸಾನ್ನಿಧ್ಯವನ್ನು ಮಾತ್ರ ನಾವು ಅನುಭವಿಸಬೇಕು. ನಾನು ಕೂಡ ನನ್ನ ಜೀವನದಲ್ಲಿ ಹಲವಾರು ಸದ್ಗುರುಗಳನ್ನು ಪಡೆದಿದ್ದೇನೆ. ಆದರೆ ದೋಷರಹಿತ ಸದ್ಗುರುಗಳು ನನಗೆ ಇಲ್ಲಿಯವರೆಗೂ ಕಾಣಲು ಸಿಗಲಿಲ್ಲ. ಅವರ ಚೈತನ್ಯ ಲಹರಿಗಳಿಂದಾಗಿ ನನ್ನ ಗಮನ ಅವರ ದೋಷಗಳ ಕಡೆ ಯಾವತ್ತೂ ಹೋಗಲಿಲ್ಲ. ಮನುಷ್ಯನಿಗೆ ಮೋಕ್ಷ ಪಡೆಯಲು ಇರುವ ಏಕಮಾತ್ರ ಮಾರ್ಗವೆಂದರೆ ಪುಸ್ತಕದಲ್ಲಿನ ಸದ್ಗುರುವಿನ ಸ್ಫೂರ್ತಿಯನ್ನು ಪಡೆದು ಜೀವಂತ ಸದ್ಗುರುವನ್ನು ಹುಡುಕುವುದು. ಹಾಗೆಯೇ ಜೀವಂತ ಸದ್ಗುರು ಸಿಕ್ಕಿದಾಗ ಅವರನ್ನು ದೋಷಸಹಿತವಾಗಿ ಸ್ವೀಕರಿಸಿ ಒಪ್ಪಿಕೊಳ್ಳುವುದು ಹಾಗೂ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವುದು. ಈ ರೀತಿಯಾಗಿ ಸ್ವೀಕರಿಸಿದಾಗ ಒಬ್ಬ ಅವರ ದೋಷಗಳನ್ನು ಗಮನಿಸದೆ ಅವರ ಮೂಲಕ ಪರಮಾತ್ಮನ ಅನುಭೂತಿಯನ್ನು ಪಡೆಯುತ್ತಾನೆ. ಇಂತಹ ಅನುಭೂತಿಯ ಸನ್ನಿಧಿಯಲ್ಲಿ ಇರುವುದೇ ಮೋಕ್ಷ. ಮನುಷ್ಯ ಈ ಮೋಕ್ಷವನ್ನು ಅವನು ಶರೀರದಲ್ಲಿರುವಾಗಲೇ ಅವನ ಜೀವನ ಕಾಲದಲ್ಲೇ ಪಡೆಯಬಹುದು. ಸದ್ಗುರುವನ್ನು ಪರಮಾತ್ಮನೆಂದು ಸ್ವೀಕರಿಸಬಹುದು. ಆದರೆ ಅವನು ಮನುಷ್ಯ, ಪರಮಾತ್ಮನಲ್ಲವೆಂದು ತಿಳಿದಿರಬೇಕು. ಅವನು ಪರಮಾತ್ಮನ ಒಂದು ಮಾಧ್ಯಮ. ಅವನ ಮೂಲಕ ಪರಮಾತ್ಮನನ್ನು ಪಡೆಯಬಹುದು. ಆದರೆ ಅವನು ಪರಮಾತ್ಮನಲ್ಲ.
ಯಾವುದೇ ಶರೀರ ಪರಮಾತ್ಮನಾಗಲು ಸಾಧ್ಯವಿಲ್ಲವೆಂಬುದನ್ನು ಅರಿತಿರಬೇಕು. ಯಾಕೆಂದರೆ ಪರಮಾತ್ಮನೆಂಬುದು ಶರೀರವಲ್ಲ. ಪರಮಾತ್ಮ ವಿಶ್ವವ್ಯಾಪಿ ಚೇತನ ಶಕ್ತಿಯಾಗಿರುವಾಗ ಅವನು ಒಂದು ವ್ಯಕ್ತಿಯಾಗಿರಲು ಹೇಗೆ ಸಾಧ್ಯ? ಸದ್ಗುರುವು ಪರಮಾತ್ಮನನ್ನು ಪಡೆಯಲು ಒಂದು ನಿಮಿತ್ತ ಮಾತ್ರ. ಈ ರೀತಿಯಾಗಿ ದೋಷರಹಿತ ಸದ್ಗುರುವಿನ ಹುಡುಕುವಿಕೆಯು ನಮ್ಮನ್ನು ಸದ್ಗುರುವಿನಿಂದ ದೂರ ಹೋಗುವಂತೆ ಮಾಡುತ್ತದೆ. ನಾವು ಅವನ ಸನಿಹದಲ್ಲೇ ಇದ್ದರೂ ನಮಗೆ ಅವನನ್ನು ಗುರುತು ಹಚ್ಚಲು ಸಾಧ್ಯವಾಗುವುದಿಲ್ಲ. ಒಬ್ಬನ ಆತ್ಮದ ಪ್ರಗತಿಯು ಅವನ ಆಧ್ಯಾತ್ಮಿಕ ಪ್ರಗತಿಯೊಂದಿಗೆ ಒಟ್ಟೊಟ್ಟಿಗೆ ಆಗುವಂತಹದ್ದು. ಒಬ್ಬ ಸಾಧಕನ ಆಧ್ಯಾತ್ಮಿಕ ಪ್ರಗತಿಯ ಜೊತೆಗೆ ಅವನ ಆಧ್ಯಾತ್ಮಿಕ ಸ್ಥಿತಿಯು ನಿರ್ಮಿತವಾಗುತ್ತದೆ. ಅಂತಹ ಆಧ್ಯಾತ್ಮಿಕ ಸ್ಥಿತಿಯು ಆ ಸಾಧಕನನ್ನು ಸದ್ಗುರುವಿನ ಕಡೆಗೆ ಆಕರ್ಷಿಸುತ್ತದೆ. ಹೀಗೆ ಗುರುದೇವರ ಸನ್ನಿಧಿಯಲ್ಲಿ ಸಾಕಷ್ಟು ತಿಳುವಳಿಕೆಯನ್ನು ಪಡೆದುಕೊಂಡೆ. ಈ ಘನವಾದ ಅರಣ್ಯದಲ್ಲಿರುವ ಒಂಟಿ ದ್ವೀಪಕ್ಕೆ ಈ ಹಿಂದೆ ಮನುಷ್ಯರು ಬಂದಿರಬಹುದೆಂಬ ಯಾವುದೇ ಕುರುಹುಗಳು ಅಲ್ಲಿರಲಿಲ್ಲ. ಎತ್ತರೆತ್ತರವಾದ ವೃಕ್ಷಗಳಿದ್ದು ಅವುಗಳಲ್ಲಿ ಲತೆಗಳು ಹಬ್ಬಿಕೊಂಡಿದ್ದವು. ವೃಕ್ಷಗಳು ಬಿದ್ದಾಗ ಅವುಗಳು ಬೀಳುತ್ತಿದ್ದವು. ಆದರೆ ಅರಣ್ಯ ಎಷ್ಟು ಘನವಾಗಿತ್ತೆಂದರೆ ಅವುಗಳು ನೆಲಕ್ಕೆ ಬೀಳದೆ ಅಲ್ಲಿಯೇ ಸಿಕ್ಕಿಕೊಳ್ಳುತ್ತಿದ್ದವು. ಎಷ್ಟೋ ಮೈಲುಗಳವರೆಗೆ ಯಾವುದೇ ಇತರ ಮನುಷ್ಯನ ಇರುವಿಕೆಯ ಸಂಬಂಧವಿರಲಿಲ್ಲ. ಆದ್ದರಿಂದ ಅಲ್ಲಿ ವಿಚಾರ ಮಾಲಿನ್ಯದ ಪ್ರಶ್ನೆಯೇ ಇರಲಿಲ್ಲ. ಆಧ್ಯಾತ್ಮಿಕ ಅಭ್ಯಾಸಕ್ಕಾಗಿ ಬೆಟ್ಟಗಳಿದ್ದವು ನಿಜ. ಹಾಗೆಯೇ ನಡೆಯಬೇಕಾದರೆ ದೊಣ್ಣೆಯಿಂದ ಪೊದೆಗಳನ್ನು ಬಿಡಿಸುತ್ತಾ ವ್ಯಕ್ತಿ ಹೋಗುವ ದಿಕ್ಕಿನಲ್ಲಿ ಮಾರ್ಗವನ್ನು ಮಾಡಿಕೊಂಡು ಹೋಗಬೇಕಾಗುತ್ತಿತ್ತು. ಈ ಸ್ಥಳವು ನನಗೆ ಒಂದು ಪುಟ್ಟ ಪ್ರಪಂಚವಾಗಿತ್ತು. ಗುರುದೇವರು ಹೆಚ್ಚಾಗಿ ಗಹನ ಧ್ಯಾನದಲ್ಲೇ ಇರುತ್ತಿದ್ದುದರಿಂದ ಅಲ್ಲಿಯ ಜೀವಜಂತುಗಳೇ ನನ್ನ ಮಿತ್ರರಾಗಿಯೂ ಪಕ್ಷಿಗಳು ನನ್ನ ನೆರೆಕರೆಯವರಾಗಿದ್ದವು. ಒಮ್ಮೊಮ್ಮೆ ಕಾಡು ಬಾಳೆಹಣ್ಣಿನ ತುಂಡುಗಳನ್ನು ಚಿಕ್ಕದಾಗಿ ಕತ್ತರಿಸಿ ಇರುವೆ ಗೂಡಿನ ಬಳಿ ಇಡುತ್ತಿದ್ದೆ. ಇರುವೆಗಳು ಸಹಯೋಗಶೀಲ ಜೀವಿಗಳು. ನಾನು ಅಲ್ಲಿ ಇಟ್ಟ ಬಾಳೆಹಣ್ಣಿನ ತುಂಡನ್ನು ಯಾವ ಇರುವೆಯೂ ತಿನ್ನುವುದನ್ನು ನಾನು ಯಾವತ್ತೂ ನೋಡಿಲ್ಲ. ಆ ತುಂಡನ್ನು ಇನ್ನೂ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಆ ಇರುವೆಗಳು ಅವುಗಳನ್ನು ಅವುಗಳ ಮನೆಯೊಳಗೆ ತೆಗೆದುಕೊಂಡು ಹೋಗುತ್ತಿದ್ದವು. ಅವುಗಳು ಬಹಳ ಪ್ರಾಮಾಣಿಕ ಇರುವೆಗಳಾಗಿದ್ದವು. ನಾನು ಆ ಇರುವೆಗೂಡಿನ ಬಳಿ ಗಂಟೆಗಟ್ಟಲೆ ಕುಳಿತುಕೊಂಡು ಅವುಗಳನ್ನು ಗಮನಿಸುತ್ತಿದ್ದೆ. ಕೆಲವೊಮ್ಮೆ ನಾನು ಸ್ವಲ್ಪ ದೊಡ್ಡ ಬಾಳೆಹಣ್ಣಿನ ತುಂಡನ್ನು ಎಸೆಯುತ್ತಿದ್ದೆ. ಆಗ ಒಂದು ಇರುವೆ ಬಂದು ಅದನ್ನು ಎತ್ತಿಕೊಂಡು ಹೋಗಲು ಪ್ರಯತ್ನಿಸಿ ಆಗದಿದ್ದಾಗ ಅದರ ಗೂಡೊಳಗೆ ಹೋಗಿ ಉದ್ದನೆಯ ಇರುವೆಗಳ ಸಾಲಿನೊಂದಿಗೆ ಬರುತ್ತಿತ್ತು. ಸಾಲಿನಲ್ಲಿ ಬಂದ ಇರುವೆಗಳೆಲ್ಲವೂ ಪ್ರಯತ್ನ ಮಾಡಿ ನಿಧಾನಕ್ಕೆ ಆ ದೊಡ್ಡ ತುಂಡನ್ನು ಎತ್ತಿಕೊಂಡು ಅವುಗಳ ಮನೆಗೆ ಹೋಗುತ್ತಿದ್ದವು. ಅದನ್ನು ಹೊತ್ತುಕೊಂಡು ಹೋಗುವಾಗ ಅವುಗಳಿಗೆ ಬಹಳ ಕಷ್ಟವಾಗುತ್ತಿತ್ತು. ಆ ದೊಡ್ಡ ತುಂಡು ಹಾಕಿ ಅವುಗಳಿಗೆ ಅಷ್ಟು ಕಷ್ಟ ಕೊಟ್ಟಿದ್ದಕ್ಕಾಗಿ ಇನ್ನು ಮುಂದೆ ಹಾಗೆ ದೊಡ್ಡ ತುಂಡುಗಳನ್ನು ಹಾಕುವುದಿಲ್ಲವೆಂದು ಅವುಗಳ ಕ್ಷಮೆ ಕೇಳುತ್ತಿದ್ದೆ. ನಾನು ಚಿಕ್ಕ ತುಂಡುಗಳನ್ನು ಹಾಕಿದ್ದರೆ ನಾನು ಏನನ್ನು ಕಳೆದುಕೊಳ್ಳುತ್ತಿರಲಿಲ್ಲವಲ್ಲ ಎಂದು ನನಗೆ ನನ್ನ ಮೇಲೆ ಸಿಟ್ಟು ಬರುತ್ತಿತ್ತು. ಅವುಗಳ ಕಾರ್ಯದ ಬಗ್ಗೆ ಇದ್ದ ಸಮರ್ಪಣಾ ಭಾವನೆ ಅವುಗಳಿಗೆ ಸಂತೋಷ ಕೊಡುತ್ತಿತ್ತು. ಕೆಲವೊಮ್ಮೆ ಒಂದು ಚಿಕ್ಕ ಇರುವೆ ಅದರ ಗಾತ್ರಕ್ಕಿಂತ ಎಷ್ಟೋ ಪಟ್ಟು ದೊಡ್ಡದಾದ ತುಂಡನ್ನು ಎಳೆದುಕೊಂಡು ಹೋಗುತ್ತಿತ್ತು. ಅದು ಸತತವಾಗಿ ಪ್ರಯತ್ನ ಮಾಡುತ್ತಲೇ ತನ್ನ ಕಾರ್ಯದಲ್ಲಿ ಬಹಳಷ್ಟು ಶ್ರದ್ಧೆಯನ್ನು ತೋರಿಸುತ್ತಿತ್ತು. ನಾನು ಅದರ ಈ ಗುಣಕ್ಕೆ ಆಕರ್ಷಿತನಾಗಿ ಇರುವೆಗಳನ್ನು ನೋಡುವ ಅಭ್ಯಾಸ ಬೆಳೆಸಿಕೊಂಡಿದ್ದೆ. ಇಲ್ಲಿಯವರೆಗೆ ಅವುಗಳು ಆಹಾರವನ್ನು ತಿನ್ನದೆ ಸದಾ ಶೇಖರಿಸಿರುವುದನ್ನು ಮಾತ್ರ ನೋಡಿದ್ದೇನೆ. ಆ ಇರುವೆಗಳಲ್ಲಿ ಮನುಷ್ಯರನ್ನು ಬೆರಗುಗೊಳಿಸುವ ಸಂಘಟನಾ ವ್ಯವಸ್ಥೆ ಇತ್ತು. ಅವುಗಳು ಜಗಳವಾಡಿಕೊಳ್ಳುವುದನ್ನು ನಾನು ನೋಡಲೇ ಇಲ್ಲ. ಹಿಂತಿರುಗಿ ಬರುವ ಹಾದಿಯಲ್ಲಿರುವ ಇರುವೆಗಳು ಆಗ ತಾನೇ ಬರುವ ಇರುವೆಗಳ ಮುಖಕ್ಕೆ ತಮ್ಮ ಮುಖಗಳನ್ನು ತಾಗಿಸಿ ಏನೋ ಸಂದೇಶವನ್ನು ನೀಡಿ ತಮ್ಮ ಚಲನೆಯನ್ನು ಮುಂದುವರಿಸುತ್ತಿದ್ದವು. ಒಂದರಿಂದ ಇನ್ನೊಂದಕ್ಕೆ ಸಂದೇಶಗಳು ರವಾನೆಗೊಂಡು ಅವುಗಳ ಮಧ್ಯೆ ಸ್ನೇಹಭಾವದ ಸಂಪರ್ಕವಿತ್ತು. ಹಾಗೆ ಆಶ್ಚರ್ಯಪಡಬೇಕಾದ ಸಂವಾದ ಸಾಧನೆ ಅವರೊಳಗೆ ನೋಡಬಹುದಾಗಿತ್ತು.
ಸಂಘಟನೆಯ ರಚನೆಯೊಂದಿದ್ದರೆ ಅದು ಈ ಇರುವೆಗಳ ಹಾಗಿರಬೇಕೆಂದು ನನಗೆ ಆಗ ಅನಿಸುತ್ತಿತ್ತು. ಪ್ರಾಯಶಃ ಪ್ರತಿಯೊಬ್ಬ ಬಲಹೀನ ವ್ಯಕ್ತಿ, ಪ್ರತಿಯೊಬ್ಬ ಬಡ ವ್ಯಕ್ತಿ, ಅಸಹಾಯಕ ವ್ಯಕ್ತಿ, ನಿರಾಧಾರ ವ್ಯಕ್ತಿ, ಸದಾ ಅತಿ ವಿಚಾರಗಳಿಂದ ಬಳಲುತ್ತಿರುವ ವ್ಯಕ್ತಿ, ಹೀಗೆ ಇವರೆಲ್ಲರೂ ತಾವು ಸಮಾಜದಲ್ಲಿ ದೀನಹೀನ ದುರ್ಬಲ ವ್ಯಕ್ತಿಗಳು ಎಂಬ ವಿಷಯವನ್ನು ಪ್ರಥಮವಾಗಿ ಅರ್ಥೈಸಿಕೊಂಡು ಒಟ್ಟಾದರೆ ಆ ಸಂಘಟನೆಯು ಅವರ ಸಾಮೂಹಿಕ ಶಕ್ತಿಯಾಗಬಲ್ಲುದು. ಆ ಇರುವೆಗಳ ಸಂಘಟನಾ ರಚನೆಯು ಈ ವಿಷಯವನ್ನು ಸದಾ ನೆನಪಿಡುವಂತೆ ಮಾಡುತ್ತದೆ. ಏಕಾಂಗಿಯಾಗಿ ತಮ್ಮಷ್ಟಕ್ಕೆ ಇರುವುದರಿಂದ ಏನು ಪ್ರಯೋಜನವಿಲ್ಲ, ಬದಲಿಗೆ ಒಟ್ಟಾಗಿ ಇರುವ ಅವಶ್ಯಕತೆ ಬಹಳಷ್ಟು ಇದೆ ಎಂಬ ವಿಚಾರವು ಆಗ ಮನವರಿಕೆಯಾಗುತ್ತದೆ. ಈ ಸಂಘಟನೆಯಿಂದ ಸಮಾಜದ ಎಲ್ಲ ಅಶಕ್ತ ವ್ಯಕ್ತಿಗಳು ಒಂದಾಗಿ ಉತ್ತಮ ಶಕ್ತಿಯಾಗಿ ಹೊರಹೊಮ್ಮಬಹುದು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾಮಾಂ ಶಾಂತಿರೇಧಿ. ಓಂ ಶಾಂತಿ 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 ಸರ್ವರಿಷ್ಟ ಸುಶಾಂತಿರ್ಭವತು.